ಮಹಾರಾಜ ವಿಕ್ರಮ ಬಾಡು ಕನ್ನಡವ ಸಕ್ರಮ ವಿಕ್ರಮ ವಿಕ್ರಮ ಬಾಡು ಕನ್ನಡವ ಸಕ್ರಮ ಮಂತಮ ಡೈರೆಕ್ಟ ಮಂತಮ ಡೈರೆಕ್ಟ ಕೊಲೆ ಸುಲಿಗೆ ರಕ್ತಪಾತ ಮೇಲಾಗಿ ರೋಷ ಆಕ್ರೋಶ ಸೇಡು ಸೇಡಿಗೆ ಸೇಡೆಂಬ ಗಾಯಗೊಂಡ ಈ ಕಡೆ ತಪ್ಪದ ಎಳೆ ತುಳಿದು ಬದುಕಲು ಬಂದ ನರ ಕುನ್ನಿಗಳನ್ನು ನರಕಕ್ಕೆ ನಯನ ಮಾಡುವುದೇ ಈ ಹಕ್ಕಿ ದೇವನ ಹೊಟ್ಟುಗುಣ. ಬಟ್ ನಾನು ಚಿಕ್ಕವನಿರುವಾಗ ನನ್ನ ಮಾತಾಪಿತರನ್ನು ಕೊಂದು ಕೊಬ್ಬಿದ ಕುನ್ನಿಗಳು ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಬುಡ ಸಮೇತ ಕತ್ತರಿಸಿ ನುಂಗಿ ನೀರು ಕುಡಿದಾಗಲೇ 15 ವರ್ಷಗಳಿಂದ ಈ ಅಗ್ನಿ ದೇವನ ಹೊಟ್ಟೆಯಲ್ಲಿ ಉರಿತಿರುವ ಸೇಡಿನ ಕೆಂಡನಂದುತ್ತದೆ. ಈ ಅಗ್ನಿ ದೇವನ ಕೆಲಸಕ್ಕೆ ಯಾವನಾದರ ಪುಂಡ ಪೋಗಲಿ ನನ್ನ ಮಕ್ಕಳು ಅಡ್ಡ ಬಂದರೆ ಅವರನ್ನು ಹಸಿಮಾಂಸದ ಕುರಿ ಹರಿದು ತಂದಂತೆ ತಿಂದು ತೆಗೆದಾಗಲೇ ನಾ ಮಾಡಿದ ಪ್ರತಿಜ್ಞೆ ಪೂರ್ತಿಯಾಗುತ್ತದೆ. ಅಲ್ಲಿಯವರೆಗೆ ನನಗೆ ನಿತ್ಯ ಇಲ್ಲ, ನೀರಡಿಕೆ ಇಲ್ಲ, ಹಸಿವಂತೂ ಇಲ್ಲವೇ ಇಲ್ಲ. ಏಕಲ್ಲ ಬೇಗ ಪತ್ತೆ ಹಚ್ಚು ನನ್ನ ಮಾತಾಪಿತರನ್ನು ಕೊಂದ ಕೊಬ್ಬಿದ ಕುನ್ನಿಗಳು ಯಾರೆಂದು. ನಾಡಿಗೆ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹುಡುಕಿ ಪತ್ತೆ ಹಚ್ಚಿ ಅನ್ನು ತಿನ್ನುವೆ ಅವರ ಹಸಿಮಾಂಸದ ಮುದ್ದೆಯನ್ನು. ಅವರ ಹಸಿಮಾಂಸದ ಮುದ್ದೆ ಅಷ್ಟೇ ಅಲ್ಲ ಕಲ್ಲ, ಅವರನ್ನು ಅಣುವಣವಾಗಿ ಕತ್ತರಿಸಿ ಅವರ ಬಿಸಿ ರಕ್ತ ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು. ನಡಿ, ನಮ್ಮ ಕೆಲಸಕ್ಕೆ ಯಾರಾದರೂ ಆತಂಕ ಮಾಡಿದರೆ ಅವರನ್ನು ಈ ಭೂಮಿಯಿಂದಲೇ ಪಾರ್ಸಲ್ ಮಾಡಿ ನಮ್ಮ ಕೆಲಸ ಸಕ್ಸಸ್ ಮಾಡಿಕೊಂಡು ಬರುತ್ತೇನೆ. ಶಬಾಷ್ ಕಲ್ಲ ಶಬಾಷ್. ನಿನ್ನಂತ ನೀ ಎತ್ತಿನ ಬಲಗೈ ಬಂಡರು ಈ ಅಗ್ನಿದೇವನ ಗುಂಪಿನಲ್ಲಿದ್ದರೆ ಚುಕ್ಕಿಯನ್ನೇ ಚದುರಿಸಿ ತೇಜ ಪುಂಜವನ್ನು ಆರಿಸಿ ಹರಿದು ಹತ್ತಿದಾಗಿದೆ ನಮಗೆದುರಾದ ವೈರಿಗಳ ಚಿರವನ್ನು. ಒಂದು ವೇಳೆ ಕೆಟ್ಟವನೆಂದು ತೆಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಬೆಳಗುವ ಸೂರ್ಯನಾಗಿ ಅವರನ್ನು ಹುಡುಕಿ ಉಗಿದು ಬಿಡುವೆ. ಈ ಕಲ್ಲ ಎಂಬ ಸೋದರ ನಿಮ್ಮ ಜೊತೆ ಇರುವಾಗ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಸರಿ, ನನ್ನ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡಿ ಗೆಲ್ಲುತ್ತೇನೆ. ಮೆಚ್ಚಿದೆ ಕಲ್ಲ ಮೆಚ್ಚಿದೆ ನಿನ್ನ ಎದೆಗಾರಿಗೆ ಗಂಡು ಮಾತಿಗೆ. ಏ ಮಕ್ಕಳಿರೋ, ಇನ್ನು ಮುಂದೆ ನೀವು ಆ ತಳಬಿತಳ ಪಾತಾಳದಲ್ಲಿ ಅಡಗಿ ಕುಳಿತಿದ್ದರು ನಿಮ್ಮನ್ನು ಹುಡುಕಿ ಮರ ತೆಗೆದು ನಿಮ್ಮ ಒಂದೊಂದು ಅಂಗಾಂಗಗಳನ್ನು ವಿಂಗಡಿಸಿ ನರಕದ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಎದುರು ಆದಿಶಕ್ತಿ ಅವತಾರದ ಅಗ್ನಿ ದೇವನೇ ಅಲ್ಲ. संभवामि युगे युगे संभवामि युगे युगे संभवामि युगे युगे. ನಮಸ್ಕಾರ ಕಾಡಿನ ದಣಿಗಳಿಗೆ. ಈ ಅಗ್ನಿ ದೇವನ ಅಪ್ಪಣೆ ಇಲ್ಲದೆ ಈ ಕಾಡಿನಲ್ಲಿ ಕಾಲಿಟ್ಟ ಯಾರು? ಈ ನರ ಕುರಿಗಳು. ಯಾರು ನೀವು? ಈ ನಮ್ಮ ದಣಿ ಅಗ್ನಿದೇವನ ಅಪ್ಪಣೆ ಇಲ್ಲದೆ ನಮ್ಮ ಆಟಕ್ಕೆ ಬರಲು ಎಷ್ಟು ಧೈರ್ಯ ನಿಮಗೆ? ಸುಮ್ಮನೆ ಓದ್ತಿರೋ ಇಲ್ಲ ಸಾಯ್ತಿರೋ? ಏ ತಮ್ಮ, ಸಾಯಕ್ ಬಂದಿಲ್ಲ. ನಿಮ್ಮ ಅಗ್ನಿ ದೇವರ ಹತ್ರ ಸಹಾಯ ಪಡ್ಯಕ್ ಬಂದಿ, ಸಹಾಯ ಪಡ್ಯಾಕ. ಏ ಮಿಸ್ಟರ್, ಸಹಾಯ ಸಹಕಾರವಿರಲಿ. ಮೊದಲು ನೀವ್ಯಾರು ಬರಂದು ಮಗಳ್ತಿರೋ ಇಲ್ಲ ನಿಮ್ಮನ್ನು ಸಹಾಯಿಸಿ ಬಿಡಲು. ನೋಡಿ, ಇವರು ನಮ್ಮೂರು ಅಗ್ನಿ ಹಿರೇಗೌಡರು, ದೇಸಾಯಿ ಗೌಡ್ರು. ಇವರು ಅವರಲ್ಲೇ ಸುರೇಂದ್ರ ಪಾಟೀಲ್ ಅಂತ. ನಾನು ಯಾರು ಗೊತ್ತೇನ್ರಿ?
ಬಬಲಾದಿ ಅವ್ರ ಗುಮಾಸ್ತ ಬಬಲಾದ್ರಿ ಹೇ ಬಬಲಾದಿ, ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧರಾಗಿ ಬಂದಂತೆ ಈ ಸಿಂಹದ ಮರಿ ಅಗ್ನಿದೇವರ ದೊಡ್ಡಿಯ ಮುಂದೆ ನಿಂತು ದೊಡ್ಡಸ್ತಿಗೆ ಮಾತು ಬೇಡ ಮಾಡಿನ ರಾಜನೆನಿಸಿಕೊಂಡಿರುವ ಈ ಸಿಂಹದ ಗುಹೆಗೆ ಬಂದ ಕಾರಣ ನೋಡು ಅಗ್ನಿದೇವ, ನೀವು ನಮ್ಮೊಂದಿಗೆ ಕೈ ಜೋಡಿಸಿದರೆ ಹಣದ ಹೊಳೆಯನ್ನೇ ಅರಿಸಿ ಒಂದಿನ ಅರಮನೆಯನ್ನೇ ಕಟ್ಟಿಸಿ ಸಂಪತ್ತಿನ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಮೆರೆಯಬಹುದು. ನಾವು ಈ ಜಗತ್ತಿನಲ್ಲಿ ನೋಡಿಕೊಂಡೆ ಹಣ ಆಸ್ತಿ ಅಂತಸ್ತಿನ ಆಸೆ ನನಗಿದ್ದಿದ್ದರೆ ಸುತ್ತತ್ತರಕ್ಕೆ ಹಣ ಗಳಿಸಿ ಕುಬೇರನಾಗಿ ಮೆರೆಯುತ್ತಿದ್ದೆ. ಬಟ್ ನನ್ನ ಗುರಿನೇ ಬೇರೆ. ನನ್ನಿಂದ ಏನಾಗಬೇಕು ನೇರವಾಗಿ ಹೇಳಿ. ಅದರಿಂದ ಈ ಅಗ್ನಿ ದೇವನಿಗೆ ಸಿಗುವ ಲಾಭ ನನ್ನ ಕೆಲಸ ನೀನು ಮಾಡಿದ ನಂತರ ನೀನು ಏನು ಕೇಳುತ್ತಿದೆಯೋ ಕೇಳು, ನಾನು ಕೊಡುತ್ತೇನೆ. ಆಯ್ತು, ಕೆಲಸ ಮುಗಿದ ನಂತರ ಕೇಳಿಬಿಡುತ್ತೇನೆ. ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬಯೋಡೇಟಾ ಕೊಟ್ಟರೆ ನಾಳೆ ಸೂರ್ಯೋದಯವಾಗಿ ಸೂರ್ಯಾಸ್ತವಾಗುವುದರೊಳಗೆ ನಿಮಗೆದುರಾದ ವೈರಿಯ ಕಾರಣ ಗಗನದಲ್ಲಿ ಹಾರಾಡುತ್ತದೆ. ಕಮಾಂಡ್ ಟೆಲ್ ಮಿ ಅವನ ಹೆಸರೇನು? ಅವನ ಹೆಸರು ಜಮದಗ್ನಿ ಅಂತ ರೀ ಅಪ್ಪ. ಅವನ ನೀವು ಕೊಲ್ಲಿಲ್ಲ ಅಂದ್ರ ನಮ್ಮ ಧನ್ಯರಿಗೆ ಹನುಮಪ್ಪನ ಗುಡಿ ಬರೋ ದಾರಿ ಸಲೀಸಾಗ್ತ್ರಿ ಅಪ್ಪ, ಸಲೀಸ. ಓಕೆ ಕೊಡ್ರೆ, ಈ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗೆ ಮಾಡಿ ಮುಗಿಸುತ್ತೇವೆ. ತಾವಿನ್ನು ಹೊರಡಬಹುದು. ಹಾಗಾದರೆ ಅಗ್ನಿದೇವ, ನಾವಿನ್ನು ಬರುತ್ತೇವೆ.